ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್. ಸೊ ಫುಲ್ಲು ಯಾವ ಥರ ಆಗೋಗೈತೆ ಅಂದರೆ ಕಾಲು ಫುಲ್ಲು ಬ್ಲಡ್ ಅವನಿಗೆ ಅರ್ಜುನ್ಗೆ ಪೈಪ್ಗೆ ಇದು ಕಬ್ಬಣ ಹಿಂಗೆ ಸಿಕ್ಸಿರ್ತಾರೆ ಗೊತ್ತಾ, ಅದು ಇಟ್ಟು ಸಿಪ್ಪೆ ಅಗ್ರೋಯ್ತು. ಸಖತ್ತು ಅವನಿಗೆ ಫುಲ್ಲು ರಕ್ತ ಹೋಯ್ತು. ಓಕೆ, ನಾವು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅರ್ಜುನ ಮುಂದುವರಿಸ್ತಾನೆ. ಅಂದರೆ ತುಂಬ ಜನ ಕೇಳ್ತೀರಾ ಬ್ರೋ, ಮನೆ ಡೈಲಿ ವ್ಲಾಗಿಂಗ್ಸ್ ಬಿಟ್ಟು ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಅದು ಇದು ಅಂತೀರಾ. ಬೇರೆ ಕಡೆ ಹೋಗಿ ವ್ಲಾಗ್ ಮಾಡಿ, ಮತ್ತು ಇನ್ನೊಂದು ಬೇರೆ ಊರಿಗೋಗಿ ವ್ಲಾಗ್ ಮಾಡಿ, ಅಲ್ಲೋಗಿ ವ್ಲಾಗ್ ಮಾಡಿ, ಇಲ್ಲೋಗಿ ವ್ಲಾಗ್ ಮಾಡಿ, ಟೆಂಪಲ್ಸ್ಗೆ ಹೋಗಿ, ಎಷ್ಟೊಂದು ಟೆಂಪಲ್ಸ್ಗಳಿದೆ ಅಲ್ಲಿಗೆ ಹೋಗಿ, ಅದು ಇದು ಈ ಊರಿಗೋಗಿ ಆ ಊರಿಗೋಗಿ ಅಂತ ಎಲ್ಲ ಹೇಳ್ತೀರಾ. ಹಾಕಿದ್ರೆ ವಿಡಿಯೋ ನೋಡೋದೇ ಇಲ್ಲ. ಎಷ್ಟು ಏನು ಗೊತ್ತಾ, ಮಡಿಕೇರಿಗೆ ಹೋಗಿದ್ದೀವಿ, ಅದೊಂದು ಒಳ್ಳೆ ಪ್ಲೇಸ್. ಏನು ಗೊತ್ತಾ, ಆ ಒಂದು ಅಂದರೆ ಸ್ಟಾರ್ಟಿಂಗ್ ಅದು ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡಿ ಒಂದಷ್ಟು ಅಲ್ಲೊಂದು ಜಾಗ ಚೆನ್ನಾಗಿತ್ತು, ಅದನ್ನು ತೋರಿಸಿದ್ದೀವಿ. ಸೊ ಯಾರೂ ನೋಡೇ ಇಲ್ಲ ವೀಡಿಯೋನ. ಏನಂದರೆ ಅಲ್ಲೋಗಿ ಇಲ್ಲೋಗಿ ವೀಡಿಯೋ ಮಾಡೋದಕ್ಕೆ ನಿಜ ಇನ್ಮೇಲೆ ನಾವು ಎಲ್ಲೂ ಹೋಗಿ ವೀಡಿಯೋನೇ ಮಾಡಲ್ಲ. ಸೊ ಡೈಲಿ ಮನೆಯದೇ ಮಾಡೋದು. ಏನಂದರೆ ಎಲ್ಲರೂ ಈಗ ವ್ಲಾಗಿಂಗ್ ಅಂದರೆ ಯಾವ ಥರ ಅಂದರೆ ನಾವೆಲ್ಲೋಗ್ತೀವಿ ಏನು ಅಂದ್ಬಿಟ್ಟು ನಾವೆಲ್ಲ ತೋರಿಸ್ತೀವಿ. ಸೊ ನಾವೆಲ್ಲೋಗ್ತೀವಿ, ಆ ಡೈಲಿ ರುಟೀನ್ ಏನಿರುತ್ತೆ ಸೊ ಅದನ್ನೇನು ಮಾಡ್ತೀವಿ ಅದನ್ನು ತೋರಿಸ್ತೀವಿ ಅಷ್ಟೇ. ಸೊ ಏನು ಗೊತ್ತಾ, ನಾವು ಡೈಲಿ ಸ್ಟಾರ್ಟ್ ಮಾಡಿದ್ದೆ ವ್ಲಾಗಿಂಗ್ ಅಂತ. ಅಂದರೆ ವ್ಲಾಗಿಂಗ್ ಅಂದರೆ ಏನು, ಸೊ ಡೈಲಿ ನಮ್ಮ ಲೈಫಲ್ಲಿ ಏನಾಗುತ್ತೆ ಅದು ಮನೆಯದೇ ತೋರಿಸ್ತೀವೋ ಅಥವಾ ಬೇರೆದೆಲ್ಲಿ ತೋರಿಸ್ತೀವೋ, ಸೊ ಆ ಥರನೇ ವ್ಲಾಗಿಂಗ್ ಅಂದರೆ ಅದೇನೆ ನಮ್ಮ ಡೈಲಿ ರೂಟೀನ್ಸ್. ಸೊ ನಾವೇನು ಮಾಡ್ತೀವಿ ಪ್ರತಿನಿತ್ಯ ಎಲ್ಲೋಗ್ತೀವಿ ಏನು ಮಾಡ್ತೀವಿ ಅದನ್ನು ತೋರ್ಸೋಕು ಅಂತ ಮಾಡಿರೋದು ಸ್ಟಾರ್ಟ್ ಅಷ್ಟೇ ವ್ಲಾಗಿಂಗು. ಇವಾಗ ವ್ಲಾಗು ಅಂತ ಅಂದರೆ ಸೊ ಎಲ್ಲ ರೀತಿ ಇರುತ್ತೆ. ನಾವ್ ಏನ್ ಮಾಡೋದು ಸಪೋರ್ಟೇ ಸಿಗ್ತಾ ಇಲ್ಲ ನಮ್ಗೆ. ಎಷ್ಟು ಕೇಳ್ಕೊತಾ ಇದೀವಿ ಹೇಳಿ, ನಿಮ್ಗೆ ಎಷ್ಟು ವರ್ಷದಿಂದ ಕೇಳ್ಕೊಂತ ಇದೀವಿ, ಸಪೋರ್ಟ್ ಕೊಡಿ ಅಂತ. ಏನ್ ಗೊತ್ತಾ, ಗೋವಾಗೆ ಬೈಕಲ್ಲಿ ನಮ್ಗೆ ಸುಮ್ಮನೆ ಹೋಗ್ಲಿಲ್ಲ ನಿಜ, ಅದು ಹೋಗಿದ್ದ ಕಂಟೆಂಟ್ಗೋಸ್ಕರ. ಸೊ ನಿಮ್ಮೆಲ್ರಿಗೂ ಒಂದು ಹೊಸ ಬೇರೆ ಏನೋ ಒಂದು ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ಹೋದ್ವಿ. ಸೊ ಅದು ಅಲ್ಲಿ ಫ್ಲಾಪ್ ಆಯಿತು. ಅದಾದಮೇಲೆ ಒಂದೆರಡು ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ, ಎಕ್ಸ್ಪ್ಲೋರ್ ಮಾಡೋಣ ತೋರಿಸೋಣ ಅಂದ್ಬಿಟ್ಟು ಅದನ್ನು ಹೋದ್ವಿ, ಅದನ್ನು ಮಾಡಿದ್ವಿ. ಸೊ ಅದು ಫ್ಲಾಪು. ಮತ್ತೆ ಫಿಲಮ್ಗಳು ಮಾಡಿದ್ವಿ, ಶಾರ್ಟ್ ಮೂವೀಸ್ ಮಾಡಿದ್ವಿ, ಒಂದು ಎಂಟರ್ಟೈನ್ಮೆಂಟ್ಸ್ಗೋಸ್ಕರ. ಇವಾಗ ನಮ್ಗೊಂದು ಸ್ಕಿಲ್ ಇದೆ, ಒಂದು ಆ್ಯಕ್ಟಿಂಗ್ ಮಾಡೋವಂಥ ಸ್ಕಿಲ್ ಇದೆ. ಸೊ ಅದನ್ನು ನೋಡಿ ನೀವು ಇಷ್ಟಪಡ್ತೀರಂತ ಅದನ್ನು ಮಾಡಿದ್ವಿ, ಅದು ಫ್ಲಾಪ್ ಆಯಿತು. ಅದಕ್ಕೆ ಏನಂದರೆ ಅದು ಅಷ್ಟೇ. ಏನದು ಈಗ ಹೇಳೋದು ಒಂದು ಎಕ್ಸಾಂಪಲಾಗಿ ಹೇಳೋದು, ಒಂದು 25,000 ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಈಗ ಬರೀ 1,500 ವ್ಯೂಸ್ ಬರುತ್ತೆ. ಸೊ ಅದು ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ಸೊ ಯಾವ ಥರ ಇನ್ನೂ ಯಾವ ಥರ ಕಂಟೆಂಟ್ ಕೊಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನಮಗೆ. ಸೊ ಏನಂದರೆ ಇದು ನಾವು ನೆಗೆಟಿವ್ ಆಗಿ ಏನು ನಿಮ್ಮ ಬಗ್ಗೆ ಏನು ನಿಮ್ಮನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಬ್ಲೇಮ್ ಮಾಡ್ತಿಲ್ಲ. ಏನಂದರೆ ನಿಜ 24,000 ಆಗಿ ಸಬ್ಸ್ಕ್ರೈಬು ಎಷ್ಟು ವರ್ಷನೇ ಆಯಿತು, 1.5 ವರ್ಷ ಆಯಿತು. 25 ಆಗ್ತಿಲ್ಲ, 25,000 ಆಗ್ತಿಲ್ಲ. 25,000 ಆಗೋದಕ್ಕೆ ಸೊ ಏನು ಗೊತ್ತಾ, 8 ತಿಂಗಳಾಗೋಯ್ತು. ನಿಜ ಏನು ಗೊತ್ತಾ, ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಮನೆ ಆಗಲಿ, ಸೊ ಅಲ್ಲಿ ಇಲ್ಲಿ ಯಾರ ಮನೆಗೂ ಎಲ್ಲೂ ಹೋಗೋಕೆ ಆಗ್ತಿಲ್ಲ. ಏನಕ್ಕೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಮನೆ ಕಟ್ಟಿಸ್ತಿದ್ದೀವಿ ನಾವು, ಮನೆ ಕಟ್ಟಿಸ್ತಿರೋ ಬ್ಯುಸಿಲಿ. ಏನು ಗೊತ್ತಾ, ತುಂಬ ಜನ ಇದ್ದಾಗ ಯಾರೊಬ್ರು ಇಲ್ಲಿ ಬಂದರೆ ಅಲ್ಲಿ ಯಾರೊಬ್ರು ನೋಡ್ಕೊತಾರೆ, ಯಾರೋ ಒಂದು ಇದು ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾನು ವೇಣು, ನಮ್ಮ ಅಪ್ಪ ಅಮ್ಮ ಇದ್ದಾಗ ಸೊ ನಮ್ಮಿಬ್ರಿಗೆ ಆಗಲ್ಲ ಅಂದ್ಬಿಟ್ಟು ಪಾಪ ನವೀನ ಬಂದು ಎಷ್ಟು ದಿನ ಆಯಿತು ಗುರೂಜಿ, ಎಷ್ಟು ದಿನ ಆಯ್ತು ಗುರೂಜಿ ನೀನು ಬಂದು? 10 ಡೇಸ್ ಆಯ್ತಾ? 10 ಡೇಸ್ ಆಯಿತು. ಸೊ ಏನಕ್ಕೆ ಅವನು ಇದ್ದಾನೆ ಅಂತ ಅಂದರೆ, ಇವಾಗ ನಮಗೇನೋ ಕೆಲಸಗಳು ಬೇರೆ, ಈಗ ಮನೆ ಕಟ್ಟಿಸ್ತಿದ್ದೀವಿ ಆ ಒಂದು ಕೆಲಸ, ಮತ್ತು ಬೇರೆ ಇವಾಗ ಹೋಟೆಲ್ಸ್ದು, ಇವಾಗ ಹೋಟೆಲ್ ಒಂದು ಮಾಡ್ತಿದ್ದೀವಿ, ರೆಸ್ಟೋರೆಂಟು. ಸೊ ಅದ್ರದ್ದೊಂದು ಕೆಲಸ. ಸೊ ಈ ಥರ ಇದ್ದಾಗ ನೋಡ್ಕೊಳಕ್ಕೆ ನಮ್ಮಿಬ್ರಿಗೆ ಆಗ್ತಿಲ್ಲ ಅಂದ್ಬಿಟ್ಟೆ ಪಾಪ ಅವ್ನು ಬಂದಿರೋದು. ಸೊ ಹಿಂಗಿದ್ದಾಗ ನೀವು ಕೇಳ್ತೀರಾ ಅಲ್ಲೋಗಿ ಇಲ್ಲೋಗಿ. ಸೊ ನಾವು ಯಾರ ಮನೆಗೂ ಹೋಗೋಕ್ಕಾಗ್ತಿಲ್ಲ, ನಮಗೆ ಯಾರ ಮನೆಗೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಅವರಿಂದ ನಾವು ದೂರ ಆಗ್ಬಿಟ್ಟಿದ್ದೀವಿ, ಅವ್ರನ್ನ ನಾವು ದ್ವೇಷಿಸ್ತಾ ಇದ್ದೀವಿ ಅಂತ ಏನಲ್ಲ. ಅದೇ ಇಲ್ಲ, ಅವರು ನಮ್ಮನ್ನ ದ್ವೇಷಿಸ್ತಿಲ್ಲ. ಸೊ ನಮಗೆ ಟೈಮ್ ಸಿಗ್ತಿಲ್ಲ. ಮೊದಲೆಲ್ಲ ಟೈಮ್ ಸಿಕ್ತಿತ್ತು. ಏನಕ್ಕೆ ನಮಗೆ ಇದೆ, ಎಜುಕೇಶನ್ ಮುಗ್ದಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅಲ್ಲ, ಮತ್ತೆ ನಮಗೆ ಇದೆ ವ್ಲಾಗ್ನೇ ತುಂಬ ನಂಬ್ಕೊಂಡಿದ್ವಿ ನಾವು. ಹೌದು, ತುಂಬ ಅಂದರೆ ನಮಗೆ ಎಷ್ಟೋ ಕೆಲಸಗಳನ್ನೆಲ್ಲ ನಾವು ಬಂದಿದ್ದೆಲ್ಲ ಬಿಟ್ಬಿಟ್ವಿ. ನಾವು ಈ ವ್ಲಾಗ್ಗೋಸ್ಕರ ನಾವು ನಂಬ್ಕೊಂಡು ಅಂದ್ರೆ ನೀವು ಸಪೋರ್ಟ್ ಮಾಡ್ತೀರಾ, ಬಿಡು ಜನ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ಎಲ್ಲಾನು ಬಿಟ್ಬಿಟ್ಟು. ಸೊ ಈಗಲೂ ಮಾತಾಡ್ತಾರೆ, ಎಷ್ಟೊಂದು ಜನ ಮಾತಾಡ್ತಾರೆ, ನೀವೇನು ಮಾಡು ಅಂತ ಹೇಳಿದ್ರ ನಾವು ಅದು ಇದು ಅಂತ ಮಾತಾಡ್ತಾರೆ. ಸೊ ಅಂಥವ್ರು ಬೇಡ, ನೋಡೋದೇ ಬೇಡ ಅವ್ರಿಗೆಲ್ಲ ನಾವು ಹೇಳ್ತಾ ಇರೋದು. ನಮ್ಮನ್ನ ನೋಡಿ ಪ್ರೀತಿ ಮಾಡೋರಿಗೆ ನಾವು ಹೇಳ್ತಾ ಇರೋದು. ಅಂದರೆ ಆಮೇಲೆ ಅಂದರೆ ನಮ್ಮನ್ನ ಡೈಲಿ ಒಂದಷ್ಟು ಜನ ನೋಡ್ತಾರೆ. ಸೊ ಅವ್ರಿಗೆ
ಅಂದ್ರೆ ನಾವು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಇಲ್ಲಿ, ಏನಂದ್ರೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಯಾರ್ಯಾರಿಗೋ ಮಾಡ್ತೀರಾ ಸಪೋರ್ಟ್, ಯಾರ್ಯಾರಿಗೋ ಮಾಡ್ತೀರಾ, ನಾವು ಏನ್ ಚೆನ್ನಾಗಿ ಮಾಡ್ತಿಲ್ವ ಹೇಳಿ? ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಇಲ್ದಿರೋದನ್ನ ಇದೆ ಅಂತ ಕ್ರಿಯೇಟ್ ಮಾಡೋದಕ್ಕೆ ನಿಜ ನಮಗ್ ಬರಲ್ಲ, ನಿಜವಾಗ್ಲೂ ನಮಗ್ ಬರಲ್ಲ. ಅದಕ್ಕೆ ನಮ್ದು ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ಅಂದ್ರೆ ಅದೇ ನಾಟಕ ಕೆಲವ್ರು ನೋಡಿದೀವಿ ನಾವು, ಎಷ್ಟೋ ಜನದ್ದು ನೋಡಿದ್ವಿ ಆ ತರ ಎಲ್ಲ ಹತ್ತು ಕರಿ. ನಮ್ಗೆ ಆ ಥರ ಬರಲ್ಲ, ನಾಟಕ ಮಾಡ್ಕೊಂಡು ನಾವಿರೋದೇ ಹಿಂಗೆ. ನಾವು ಡೈರೆಕ್ಟ್ ಆಗಿ ಇದು ಮಾಡ್ತೀವಿ. ಮತ್ತೆ ಇನ್ನೊಂದು ಹೇಳ್ತೀವಿ, ಇನ್ನೊಂದು ಹೇಳ್ಬೇಕು ಅಂದ್ರೆ, ಸೊ ಒಬ್ರನ್ನ ನೋಡಿದ ತಕ್ಷಣ ತುಂಬಾ ಇದು ಮಾಡ್ತೀರಾ, ಏನದು ತುಂಬಾ ಹೈಪಲ್ಲಿ ಹೋಗ್ತೀರಾ, ಇದು ಮಾಡ್ತೀರಾ ಅಂತ ಎಷ್ಟೊಂದು ಜನ ಹೇಳ್ತೀರಾ. ನಮ್ಮ ಆ್ಯಕ್ಚುಲಿ ನಾವು ಇರೋದೇ ಹಂಗೆ. ನಾವು ಒಬ್ರನ್ನ ಪ್ರೀತಿಸಿದ್ರೆ ಟಾಪಲ್ಲಿ ಕರ್ಕೊಂಡು ಹೋಗ್ತೀವಿ, ಯಾವತ್ತು ತಪಾರ್ ಅಂತ ಬೀಳ್ಸ್ಬಿಡಲ್ಲ. ನಾವು ಒಬ್ರನ್ನ ಕರ್ಕೊಂಡೋಗಿ ಟಾಪಲ್ಲಿ ಕೂರಿಸ್ತೀವಿ. ನಮ್ಗೇನು ಗೊತ್ತಾ, ನಾವೇನು ಅಂತಂದ್ರೆ ನಮಗೆ ಮರ್ಯಾದೆ ಕಮ್ಮಿ ಆಗೋವರೆಗೂ ಅವರಿಂದ ನಮಗೆ ಮರ್ಯಾದೆ, ಎಲ್ಲಿ ನಮಗೆ ಮರ್ಯಾದೆ ಕಮ್ಮಿ ಆಗುತ್ತೋ ಅಲ್ಲಿಂದ ದೂರ ಆಗ್ಬಿಡ್ತೀವಿ. ಸೊ ಏನಂದರೆ ನಮಗೆ ಎಲ್ಲಾನು ನಾವು ಪ್ರೀತಿ ವಿಶ್ವಾಸ, ತುಂಬ ಪ್ರೀತಿ ಕೊಡ್ತೀವಿ, ತುಂಬ ವಿಶ್ವಾಸ ಇಡ್ತೀವಿ. ಸೊ ಅಲ್ಲಿಂದ ನಮಗೆ ಒಂದು ಮೋಸ ಆಯಿತು ಅಂತಂದರೆ ದೇವರಾಣೆಗೂ ನಾವು ಅಲ್ಲಿ ಕಾಲು ಕೂಡ ಇಡಲ್ಲ. ಏನಂದರೆ ಪ್ರೀತಿ ಕೊಟ್ಟರೆ ಏನೋ ಆ ಪ್ರೀತಿಗೆ ನಾವು ತುಂಬಾ ಮೇಲೆತ್ತಿಡ್ತೀವಿ. ನಾವು ನಮ್ಮ ಬಗ್ಗೆನೇ ಹೊಗಳ್ಕೊಂತೀವಿ ಅಂತ ಹೇಳ್ತಿಲ್ಲ. ಸೊ ತುಂಬ ಜನದ ಬಗ್ಗೆ ಹೊಗಳಿದ್ದೀವಿ. ಹೌದು, ನಾವು ಎಷ್ಟು ಒಬ್ರ ಬಗ್ಗೆ ಹೊಗಳ್ತೀವಿ ಮತ್ತು ಎಷ್ಟು ಒಳ್ಳೇದು ಮಾತಾಡ್ತೀವೋ, ಅದು ಸಾಯಗಂಟನೂ ಅವ್ರು ನಮ್ಮನ್ನು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ಸಾಯಗಂಟನೂ ಆ ಪ್ರೀತಿ ವಿಶ್ವಾಸ ಅನ್ನೋದು ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಏನು ಗೊತ್ತಾ, ನಾವು ಇವಾಗ ಟಾಪಿಕ್ ಬಂದಿರೋದು ಇಷ್ಟೇ. ನಮಗೆ ಬೇಕಾಗಿರೋದು, ದಯವಿಟ್ಟು ನಾವು ಕಂಟೆಂಟ್ ಕೊಡ್ತಾಯಿದ್ದೀವಿ, ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವ್ಯೂಸ್ ಕೊಡಿ. ಅದೊಂದೇ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು, ಬೇರೆ ಇನ್ನೇನು ಕೇಳ್ತಾ ಇಲ್ಲ. ನಮಗೂ ಒಂದು ಏನೋ ಒಂದು ಸಾಧನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಇರುತ್ತೆ. ಸೊ ಇದರಿಂದ ನಾವು ಇವಾಗ ಇದು ಒಂದು ಪ್ಲ್ಯಾಟ್ಫಾರ್ಮು ನಮ್ಗೆ ಇದೇ ಸಿಕ್ಕಿದ್ದು. ನಾವು ಎಷ್ಟೋ ಯಾವುದ್ಯಾವುದೋ ಥರ ಏನೇನೋ ಟ್ರೈ ಮಾಡಿದ್ದೀವಿ. ಸೊ ನಮಗೆ ಇದರಲ್ಲಿ ಸ್ವಲ್ಪ ಸಿಕ್ತು, ನಮಗೆ ಪ್ಲ್ಯಾಟ್ಫಾರ್ಮ್ ಸಿಕ್ತು. ಸೊ ಅದನ್ನು ಮುಂದುವರ್ಸೋದಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಏನಕ್ಕೆ? ಬಿಕಾಸ್ ಆಫ್ ನಿಮ್ಮ ವ್ಯೂಸಿಂದ. ಅಂದರೆ ಸಪೋರ್ಟ್ ಕಮ್ಮಿ ಆಗೋಯ್ತು ಅಂತ ಅಷ್ಟೇ. ನಾವು ಇವಾಗ ನೀವು ಹೇಳ್ತೀರಾ ಡಿಫ್ರೆಂಟಾಗಿ ಮಾಡಿ ಅಂತ, ಡಿಫ್ರೆಂಟಾಗಿ ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಂದರೆ ನಾವಿರೋ ಇಷ್ಟು ಜನದಲ್ಲಿ ಏನು ಕಂಟೆಂಟ್ ಸಿಗುತ್ತೋ, ನಾವು ಏನು ಇವಾಗ ವಿಡಿಯೋ ಮಾಡ್ಬೇಕಪ್ಪ ಬೇಗ ಅದು ಮಾಡೋಣ ಇದು ಮಾಡೋಣ ನಾಟಕ ಮಾಡ್ಕೊಂಡು ಮಾಡಲ್ಲ. ಸೊ ಆ ಥರ ಮಾಡ್ತೀವಿ. ಆ ಥರ ಇದ್ದಾಗ ನೀವು ಅರ್ಥ ಮಾಡ್ಕೊಬೇಕು. ಸೊ ಇದು ನಮಗೆ ಅಂತಲೇ ಅಲ್ಲ, ತುಂಬ ಜನ ವ್ಲಾಗರ್ಸ್ಗೆ ಪ್ರಾಬ್ಲಮ್ಮೇ ಇದು, ಕನ್ನಡದಲ್ಲಿ ಎಸ್ಪೆಷಲಿ. ಸೊ ಕನ್ನಡದವರೇ ತೆಲುಗು ತಮಿಳು ಹಿಂದಿ ಎಲ್ಲ ನೋಡ್ತೀರಾ. ಸೊ ನಮ್ಮ ಕನ್ನಡನ ಮರ್ತು ಬಿಡ್ತೀರಾ. ಸೊ ನಾನು ಇದು ಏನು ಕನ್ನಡ ನೋಡೋರ್ಗೆ ಮಾತ್ರ ಅಂದರೆ ಬರೀ ಕನ್ನಡ ನೋಡ್ತಾರೆ ಅಂಥವ್ರು ಇದ್ದಾರೆ. ಸೊ ಅವ್ರಿಗೆ ಹೇಳ್ತಿಲ್ಲ, ಮತ್ತು ಯಾರು ನಾವು ಬರೀ ಕನ್ನಡನೇ ನೋಡ್ತೀವಿ ನಮ್ಗೆ ನೀವು ಹೇಳ್ಬೇಡಿ ಅದು ಇದು ಅಂತ ಅಂಥವ್ರು ನೀವು ಕಮೆಂಟೇ ಮಾಡಿಬಿಡ್ರಿ. ಯಾಕಂದರೆ ನಾನು ಅಂಥವ್ರಿಗೆ ಹೇಳ್ತಿಲ್ಲ. ಸೊ ನಮ್ಮ ಕನ್ನಡನೇ ಬಿಟ್ಬಿಟ್ಟು ಹಿಂದಿ ನೋಡಿ. ಹಿಂದಿಲಿ ಇವಾಗ ಹೇಳೋದು, ಒಬ್ಬರು ಸುಮ್ಮನೆ ಏನೋ ಒಂದು ಮಾತಾಡ್ಕೊಂಡು ಏನೋ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಹಿಂಗೆ ಅಲೋ ಅಂತ ಮಾತಾಡ್ಬಿಟ್ಟು 5 ನಿಮಿಷದಲ್ಲಿ ಮಾತಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅಂಥವ್ರಿಗೆ ಮಿಲಿಯನ್ಸ್ ಇರುತ್ತೆ ಸಬ್ಸ್ಕ್ರೈಬರ್ಸ್. ಯಾರು ಅವರೆಲ್ಲ ಹಿಂದಿಯವರೇ ಆಗಿರಲ್ಲ, ನಮ್ಮ ಕನ್ನಡದವರೇ ಅರ್ಧಕ್ಕರ್ಧ ಜನ ತುಂಬ್ಕೊಂಡಿರ್ತಾರೆ. ಅಲ್ಲಿ ನಮ್ಮ ಕನ್ನಡಕ್ಕೆ ಇರೋದಿಲ್ಲ. ನಮಗೂ ಸಪೋರ್ಟ್ ಕೊಡಿ ದಯವಿಟ್ಟು. ನಮ್ಗೆ ಸಪೋರ್ಟ್ ಬೇಕು, ನಿಮ್ಮ ಸಪೋರ್ಟ್ ಅಲ್ಲ. ಕನ್ನಡಿಗರೇ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾವ ಥರ ಇದು? ಬೇರೆ ನಮ್ದು ಎಷ್ಟು ಜನ ಗೊತ್ತೆ, ಎಷ್ಟು ಜನ ಪಾಪ ಬೇಡ್ತಾರೆ. ಈಗ ನಾವು ಏನ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಹುಚ್ಚ ವೆಂಕಟ್ ಇದಾರಲ್ಲ, ಸೊ ಅವ್ರ ತರ ನಾವು ಈಗ ಬೈಕ್ ತಿರ್ಗಾಡಬೇಕು ಅಂತ ಆಗ್ಬಿಡಿ. ಸೊ ನಮ್ಗೆ ಆತರ ಬರೋದಿಲ್ವೇ? ಏನಂದ್ರೆ ನೆಗೆಟಿವ್ನೇ ನೋಡಕ್ ಹೋಗ್ಬೇಡಿ, ಸ್ವಲ್ಪ ಪಾಸಿಟಿವ್ ನೋಡಿ. ಏನಕ್ಕೆ ಗೊತ್ತಾ, ಇಷ್ಟು ದಿನ ಇಷ್ಟು ವರ್ಷ ಈ ವ್ಲಾಗ್ ಮಾಡಿ ನಾವು ಹತ್ರ 3 ವರ್ಷ ಆಗ್ತಿದೆ ವ್ಲಾಗ್ ಸ್ಟಾರ್ಟ್ ಮಾಡಿ. ಇದುವರೆಗೂ ನಾವು ಈ ತರ ಯಾವತ್ತೂ ಮಾತಾಡಿಲ್ಲ. ಏನಕ್ಕೆ ಈ ತರ ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ, ಏನ್ ಮಾಡೋದು ನಾವು ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟಷ್ಟು ಅಂದ್ರೆ ನಿಮ್ಮ ಇದು ಹೇಳ್ತಿಲ್ಲ. ಸೊ ನಮ್ಮ ಬಗ್ಗೆ ನಾವು ಹೇಳ್ತಾ ಇರೋದು ಅಂದ್ರೆ, ನೀವು ನಮ್ಗೆ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿರೋದು. ಎಲ್ಲಿಗೋದ್ರು ಏನ್ ಮಾಡಿದ್ರು ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಎಲ್ಲಾ ತರ ಟ್ರೈ ಮಾಡ್ಬಿಟ್ಟಿದೀವಿ, ಎಲ್ಲಾ ತರನು ಟ್ರೈ ಮಾಡ್ಬಿಟ್ಟಿದೀವಿ. ಅದೇ ಹೌದು, ರೆಸಿಪಿ, ಟ್ರಾವೆಲ್ ಎಲ್ಲಾ ತರ ಮಾಡ್ಬಿಟ್ಟಿದೀವಿ. ಅಲ್ಲ ಈಗ ಹೌದು ಏನಾದ್ರೆ ರೆಸಿಪಿ ಬರ್ತಿಲ್ಲ ಚಾನಲ್ ಅಲ್ಲಿ. ಏನಕ್ಕೆ ಅಂತಂದ್ರೆ, ಸೊ ಈ ಮನೇಲಿ ನಿಮ್ಗೆ ಗೊತ್ತು. ಸೊ ನಾವು ಅರ್ಜೆಂಟಾಗಿ ಮನೆಗೆ ಬಂದಿದ್ದು. ಸೊ ಎಲ್ಲ ನಮ್ಗೆ ಗೊತ್ತು ನಿಮಗೆ ಕತೆ. ಅಜ್ಜಿ ತೀರೋದ್ಮೇಲೆ ನಮಗೆ ಚರಿ ಇರೋದ್ರಿಂದ ಯಾರು ಮನೆ ಕೊಡಲಿಲ್ಲ. ಅದಾದ್ಮೇಲೆ ಚಿಕ್ಕ ಮನೆ ತುಂಬ ಅಂದರೆ ನಮಗೆ ಕಾಲಿಡಕ್ಕೂ ಜಾಗ ಇಲ್ಲ, ಆ ಥರ ಮನೆ. ಏನಕ್ಕೆ ಅಲ್ಲಲ್ಲ ಮನೆ ಕಟ್ಟಿಸ್ತಿದ್ದೀವಲ್ಲ, ಸೊ ಹೋಗೋವರೆಗೂ ಇರಲಿ ಅಂದ್ಬಿಟ್ಟು ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ನಿಂತ್ಕೊಂಡು ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ತುಂಬ ಇಕ್ಕಟ್ಟಾಗುತ್ತೆ. ಅದರಿಂದ ಅದಕ್ಕೆ ಕುಕ್ಕಿಂಗ್ ಬ್ಲಾಗ್ಸ್ ಅಲ್ಲಿ ಆ ಮನೇಲಿ ಎಷ್ಟು ಕುಕ್ಕಿಂಗ್ ಬ್ಲಾಗ್ಸ್ ಮಾಡ್ತಿದ್ದೆ. ನಾನು ಮಾಡ್ತಿದ್ದೆ, ನಮ್ಮ ಅಮ್ಮ ಮಾಡ್ತಾ ಇದ್ರು, ಅರ್ಜುನು ಮಾಡ್ತಿದ್ದ, ಏನೋ ಒಂದು ಟ್ರೈ ಮಾಡ್ತಿದ್ವಿ. ನನಗೆ ನಿಜ ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ. ಆದ್ರೂ ನಾನು
ಟ್ರೈ ಮಾಡ್ತಿದ್ದೆ. ಸೊ ಒಂದಿರಲಿ ನಿಮಗೆಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಖಂಡಿತ ನೆಕ್ಸ್ಟ್ ಆ ಮನೆಗೆ ಹೋದ್ಮೇಲೆ ಎಲ್ಲ ಥರನೂ ಬರುತ್ತೆ ವ್ಲಾಗ್ಸು. ಸೊ ಏನು ಗೊತ್ತಾ, ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವೇ ಅಂತಲ್ಲ, ಯಾವ ಯೂಟ್ಯೂಬರ್ಸೂ ಒಂದು ಹುಲ್ಕಡ್ಡಿ ಕೂಡ ಎತ್ತಿಡಕ್ಕಾಗಲ್ಲ. ಹೌದು, ನಿಮ್ಮ ನಿಂತಿರುತ್ತೆ. ಹೌದು. ಸೊ ಯಾರು ಏನು ಮಾಡೋದಕ್ಕಾಗಲ್ಲ. ಮತ್ತೆ ಇನ್ನೊಂದು, ಯಾರ ಬಗ್ಗೆನೂ ನಾವು ಇಲ್ಲಿ ಮಾತಾಡ್ತಿಲ್ಲ, ನಾವು ನಮ್ಮ ಬಗ್ಗೆ ಮಾತಾಡ್ತಿರೋದು. ಆಮೇಲೆ ಯಾರು ಏನು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ನೆಗೆಟಿವ್ ಆಗಿ ಅಂತೂ ನಾವು ನಿಮ್ಮ ಬಗ್ಗೆ ಅಂತೂ ಮಾತಾಡ್ತಿಲ್ಲ. ಏನಂದ್ರೆ ಸಪೋರ್ಟ್ ಅಷ್ಟೇ, ಸಪೋರ್ಟ್ ಮಾಡಿ. ಸಪೋರ್ಟ್ಗೋಸ್ಕರ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಹ್ಯೂಜ್ ರಿಕ್ವೆಸ್ಟ್ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಖಂಡಿತ ಒಳ್ಳೊಳ್ಳೆ ವ್ಲಾಗ್ಸ್, ನಮಗೂ ಮೋಟಿವೇಶನ್ ಬರುತ್ತೆ, ನಮಗೊಂದು ಏನೋ ಉತ್ಸಾಹ ಇರುತ್ತೆ. ಇದು ಮಾಡೋಣ ಅದು ಮಾಡೋಣ. ಒಂದು ಅಷ್ಟು ಜನ ನೋಡ್ತಿದ್ದಾರೆ ಇವಾಗಲೂ ಅಷ್ಟೇ. ಈಗ ಏನೋ ನೋಡ್ತಿರೋ ಒಂದಷ್ಟು 1000 ಜನ ನೋಡ್ತಾರೆ. ಮತ್ತೆ ಇನ್ನೊಂದೇನು ಗೊತ್ತಾ ಅರ್ಜುನ, ಕಂಟೆಂಟ್ನ, ಸೊ ಒಂದು ಕಂಟೆಂಟಲ್ಲಿ ಏನೂ ಇರಲ್ಲ. ಇವಾಗ ನಾವೇ ಮಾಡೋದು ಒಂದು ಕಂಟೆಂಟಲ್ಲಿ, ಆ ಕಂಟೆಂಟಲ್ಲಿ ಏನಾದರೂ ಒಂದು ನೆಗೆಟಿವ್ ತಮ್ಲೈನ್ ಹಾಕ್ಬಿಟ್ರೆ ಅದಕ್ಕೆ ಒಳ್ಳೆ ವ್ಯೂಸ್ ಬರುತ್ತೆ. ಅವಾಗ ಏನು ಆ ಥರ ಹಾಕ್ಬೋದಲ್ವಾ, ಆ ಥರ ನಾವು ಗಿಮಿಕ್ ಮಾಡ್ಬೋದು. ಅದು ಗಿಮಿಕ್ ನಮಗೆ ಮಾಡಕ್ ಬೇಡ, ಇರೋದನ್ನ ಇರೋ ಥರನೇ ತೋರ್ಸೋದ ಅಂದ್ಬಿಟ್ಟು. ಇವಾಗ ನೋಡಿ ಹೇಳೋದು, ನಾವೆಲ್ಲ ಹೋಗ್ತಿದ್ವಿ ಆಕ್ಸಿಡೆಂಟ್ ಆಗೋಯ್ತು ಅಂತ ಹಾಕ್ಬೋದು. ಬಟ್ ನಾವೇ ಸುಮ್ಮನೆ ಕಂಟೆಂಟ್ಗೋಸ್ಕರ ಬಿದ್ದೋಗ್ಬಿಟ್ಟು ಅಥವಾ ಕಾಮಿಡಿಗೆ ಏನೋ ಒಂದು ಮಾಡ್ಬೋದು. ಸೊ ಆ ಥರ ನಾವು ಏನಕ್ಕೆ ಮಾಡಲ್ಲ ಅಂದರೆ, ಬೇಡ ಆ ಥರ ಯಾಮಾರಿಸ್ಕೊಂಡು ಆ ಥರ ನಮಗೆ ಮಾಡಬಾರ್ದು ಅಂತ ಅಷ್ಟೇ. ಅದೊಂದು ಕಾರಣಕ್ಕೋಸ್ಕರ ಜನಕ್ಕೆ ಏನಿದೆ ನಮ್ದು ಏನಿದೆ ಅದನ್ನ ತೋರ್ಸೋಣ ಅಂತ ಅಷ್ಟೇ ತೋರಿಸ್ತಾರೆ. ಅದಕ್ಕೋಸ್ಕರ ಅಷ್ಟೇ ನಾವು. ಸೊ ಮತ್ತು ನಾವು ಆ ಥರನೂ ಮಾಡಲ್ಲ ನಾವು. ಸೊ ದಯವಿಟ್ಟು ಒಂದೇ ಹೇಳೋದು, ನಮಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇನೆ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳು, ಈ ತಿಂಗಳು 26ನೇ ತಾರೀಕು ಶಿವರಾತ್ರಿ. ಆ ಶಿವರಾತ್ರಿ ಒಳಗಡೆ ಆದ್ರೂ ದಯವಿಟ್ಟು ಇದೊಂದಾದ್ರೂ ಕೋರಿಕೆ ಇದು ಮಾಡಿ, 25,000 ನಮ್ದು ಸಬ್ಸ್ಕ್ರೈಬ್ ಆಗ್ಬೇಕು ದಯವಿಟ್ಟು. ಏನ್ ಗೊತ್ತಾ, ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ಸೊ ಅಲ್ಲಿಂದ ಇನ್ನು ಮುಂದೆ ಕರ್ಕೊಂಡೋಗಿ ದಯವಿಟ್ಟು. ಅಲ್ಲಿಂದ ಮುಂದೆ ಇವಾಗ ನೀವು ಒಬ್ಬೊಬ್ರಿಗೆ ಅಂತ ಶೇರ್ ಮಾಡ್ಕೊಂಡು ಹೋದ್ರೂ ಆಗೋಗುತ್ತೆ. ಇಷ್ಟೊತ್ತಾಗಲೇ ಆಗೋಗ್ಬೇಕಿತ್ತು ನಮ್ದು. ಸೊ ನಾವೇನೋ ಒಂದು ಅನ್ಕೊಂಡು ಒಳ್ಳೆ ಒಂದು ಕಂಟೆಂಟ್ ಮಾಡಿರ್ತೀವಿ, ಸೊ ಇದು ಓಡುತ್ತೆ, ಚೆನ್ನಾಗಿ ನೋಡ್ತಾರೆ ಅಂತ. ಸೊ ಅದು ಓಡೇ ಇರಲ್ಲ. ಏನು ಗೊತ್ತಾ, ನಾವು 3 ವರ್ಷದಿಂದ ವ್ಲಾಗ್ ಮಾಡ್ತಾ ಇದೀವಿ. ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡು, ನಿಮ್ಮ ಮನೆಯಲ್ಲಿ ಒಂದು ಟಿವಿ ಅಂತ ಇರುತ್ತೆ, ಆ ಟಿವಿಲಿ ನಾವು ಬರ್ತೀವಿ ಅಂದ್ರೆ ನಾವು ನಿಮ್ಮ ಮಕ್ಕಳು ಥರನೇ ಅನ್ಕೊಳ್ಳಿ. ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಸೊ ಹೌದು, ನಿಮ್ಮ ಮನೆ ಮಕ್ಕಳು ಅಷ್ಟು ವರ್ಷ ನೀವು ಬೆಳೆಸಿದ್ದೀರಾ ಅಂದರೆ ನಿಮ್ಮ ಮನೆ ಮಕ್ಕಳು ಇದ್ದಂಗೆ ನಾವು. ಸೊ ನಮ್ಮನ್ನ ಬೆಳೆಸೋದು ಬಿಡೋದು ನಿಮ್ಮೇಲೆ ಇರುತ್ತೆ. ಇದ್ರ ಮೇಲೆ ನಾವು ನಿಜ ಇನ್ನೇನು ಕೇಳೋಕೆ ಒಂದು ಏನು ಗೊತ್ತಾ, ಬೈಯೋಕ್ಕಂತೂ ನಮ್ಗೆ ಅಧಿಕಾರ ಇಲ್ಲ ನಿಮ್ಮನ್ನ. ಏನಕ್ಕೆ ಅಂದರೆ ರಿಕ್ವೆಸ್ಟ್ ಮಾಡ್ಕೋಬೋದು, ಅದೇ ರಿಕ್ವೆಸ್ಟ್ ಮಾಡ್ಬೋದು. ನಿಮ್ಮನ್ನ ಬೈಯೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಸೊ ಅದೇ ರಿಕ್ವೆಸ್ಟಲ್ಲಿ ಕೇಳ್ತಾ ಇದ್ದೀವಿ. ಸೊ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ಅಷ್ಟೇ. ಓಕೆ, ಇಷ್ಟು ಹೇಳಬೇಕಿತ್ತು. ಈ ಮಾತನ್ನ ಹೇಳಿ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಓಕೆ, ನೆಕ್ಸ್ಟ್ ಬೇಗ ಇನ್ನೊಂದು ವಾರದಲ್ಲಿ 25K ಆಗಲಿ ಅಂತ ನೀವು ಅರಿಸಿ. ಸೊ ಆಗಲಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.